ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಹೇಗಿದ್ದೀರಾ ಎಲ್ಲರೂ ಈಮಾನಿನ ಹಾಲತ್ತಿನಲ್ಲಿ ಅಲ್ಲಾಹನು ಇಷ್ಟಪಡುವ ರೀತಿಯಲ್ಲಿ ಜೀವನ ನಡೆಸುತ್ತಿದ್ದೀರಾ ಎಂದು ನಾನು ಭಾವಿಸುತ್ತಾ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಾವು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಜೀವನ ಚರಿತ್ರೆಯ ಭಾಗಗಳಾಗಿ ನಾವು ವಿಡಿಯೋಸ್ನಲ್ಲಿ ತಂದಿದ್ದೇವೆ. ತಪ್ಪದೇ ಅವುಗಳನ್ನು ನೋಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಇದನ್ನು ಹೆಚ್ಚು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇಂದಿನ ಅವರ ಜೀವನ ಚರಿತ್ರೆಯಲ್ಲಿ ಏನು ಮಹತ್ವ ಇದೆ ಎಂಬುದನ್ನು ನೋಡೋಣ. ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಸಲ್ಲಲ್ಲಾಹು ಅಲಾ ಹಬೀಬಿಹಿ ಮುಹಮ್ಮದಿನ್ ವಅಲಾ ಆಲಿಹಿ ವ ಅಸ್ಹಾಬಿಹಿ ವಸಲ್ಲಂ. ಬನ್ನಿ ಇಂದು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಮುಂದುವರೆದ ಭಾಗವನ್ನು ಶುರು ಮಾಡೋಣ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಸಾರಾ ಅಲೈಹಿಸ್ಸಲಾಂ ಅವರು ಒತ್ತಾಯದಿಂದ ಹಜರತ್ ಹಾಜರಾ ಅಲೈಹಿಸ್ಸಲಾಂ ಅವರಿಗೆ ಮದುವೆ ಮಾಡಿದರು. ಅವರಿಂದ ಆಗ ಅವರ ವಯಸ್ಸು 80 ವಯಸ್ಸು ಆಗಿತ್ತು. ಅವರಿಗೆ ಅಲ್ಲಾಹನು ಖುಷಿ ವಿಷಯವನ್ನು ನೀಡಿದನು. ಹಾಜರಾ ಅಲೈಹಿಸ್ಸಲಾಂ ಅವರ ಗರ್ಭದಿಂದ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದರು ಮತ್ತು ಇಳಿ ವಯಸ್ಸಿನಲ್ಲಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ತುಂಬ ಖುಷಿ ಪಡುವಂತಹ ವಿಷಯವಾಗಿತ್ತು ಇದು. ಅವರಿಗೆ ಬಹಳ ದಿನದ ನಂತರ ಒಂದು ಮಗುವಿಗೆ ಜನ್ಮ ನೀಡಿರುವುದನ್ನು ನೋಡಿ ಅವರು ತುಂಬ ಖುಷಿಪಟ್ಟರು. ಸ್ವಲ್ಪ ದಿನ ಆದ ನಂತರ ಹಜರತ್ ಸಾರಾ ಅಲೈಹಿಸ್ಸಲಾಂ ಅವರು ಇದನ್ನೆಲ್ಲ ನೋಡಿದ ಅವರ ಮನಸ್ಸಿನಲ್ಲಿ ಒಂದು ರೀತಿಯಾದ ಅಸೂಯೆ ರೀತಿಯ ಒಂದು ಚಿಂತೆ ಕಾಡಲು ಶುರುವಾಯಿತು. ಇವರಿಗೆ ಮಗುವಾಗಿದೆ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಇವರನ್ನೇ ಪ್ರೀತಿಸುತ್ತಾರೆ, ನನ್ನನ್ನು ಪ್ರೀತಿಸುವುದಿಲ್ಲ ಎಂಬ ಭಾವನೆ ಅವರಿಗೆ ಕಾಡಲು ಶುರುವಾಯಿತು. ಇದೇ ರೀತಿಯಾದ ಭಿನ್ನಾಭಿಪ್ರಾಯ ಅವರ ಮನಸ್ಸಿನಲ್ಲಿ ಮೂಡಿರುವುದರಿಂದ ಅವರಿಬ್ಬರಿಗೆ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯವೂ ಬಂದಿತ್ತು. ಅಷ್ಟರಲ್ಲಿಯೂ ಅಲ್ಲಾಹನು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ವಹಿ ಕಳಿಸಿದನು. ಅದು ಏನು ಎಂದರೆ ಹಜರತ್ ಹಾಜರಾ ಅಲೈಹಿಸ್ಸಲಾಂ ಮತ್ತು ಅವರ ಹಸುಗೂಸು ಅದು ಅವರಿಬ್ಬರನ್ನೂ ಸಹಿತ ಈಗಿರುವ ಮಕ್ಕಾದ ಕಡೆ ಹಾಗೆ ಮಕ್ಕಾ ಇರಲಿಲ್ಲ. ಅದು ಒಂದು ಬಂಜರ ಭೂಮಿಯಾಗಿತ್ತು. ಅಲ್ಲಿ ಒಂದು ಕುಡಿಯಲು ನೀರು ಸಹಿತ ಇರಲಿಲ್ಲ. ಆ ರೀತಿ ಬಂಜರ ಭೂಮಿಯಾಗಿರುವ ಆ ಜಾಗದಲ್ಲಿ ನಿನ್ನ ಮಡದಿ ಮತ್ತು ಮಗುವನ್ನು ನೀನು ಬಿಟ್ಟು ಬರಬೇಕು ಎಂದು ಅಲ್ಲಾಹನ ಆಜ್ಞೆ ಆಯಿತು. ಇದನ್ನು ಕೇಳಿದ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತಕ್ಷಣವೇ ಒಪ್ಪಿಕೊಂಡು ತಮ್ಮ ಮಡದಿಯನ್ನು ಮತ್ತು ಅವರ ಮಗುವನ್ನು ಇಬ್ಬರನ್ನೂ ಕರೆದುಕೊಂಡು ಪಯಾಣ ನಡೆಸಿದರು. ಮಕ್ಕಾದ ಕಡೆಗೆ ಪಯಾಣ ನಡೆಸಿದರು. ಮನೆಯಿಂದ ಹೊರಡುವಾಗ ಈ ವಿಷಯ ಹಾಜರಾ ಅಲೈಹಿಸ್ಸಲಾಂ ಅವರಿಗೆ ಗೊತ್ತಿರಲಿಲ್ಲ. ಅವರು ಅವರ ಜೊತೆ ಸುಮ್ಮನೆ ಏನೂ ಕೇಳದೆ ಬಂದಿದ್ದರು. ಈಗಿರುವ ಮಕ್ಕಾದ ಜಾಗದಲ್ಲಿ ತಂದು ಅವರನ್ನು ಬಿಟ್ಟರು. ಅದೇ ಜಾಗದಲ್ಲಿ ಅಲ್ಲಾಹನು ಹೇಳಿರುವುದರಿಂದ ಅದೇ ಜಾಗದಲ್ಲಿ ಅವರನ್ನು ಬಿಡುತ್ತಾರೆ. ಒಂದು ಸಣ್ಣ ಗಿಡದ ನೆರಳಿನ ಕೆಳಗೆ ಅವರನ್ನು ಕೂರಿಸಿ ತಾವು ಅಲ್ಲಿಂದ ಹೊರಡಲು ಸಿದ್ಧರಾಗುತ್ತಾರೆ. ಆಗ ಹಾಜರಾ ಅಲೈಹಿಸ್ಸಲಾಂ ಅವರಿಗೆ ಈ ವಿಷಯ ಏನು ಅರ್ಥವೇ ಆಗುವುದಿಲ್ಲ. ಅವರು ಮನಸ್ಸಿನಲ್ಲಿ ತುಂಬ ಗೊಂದಲಗೊಂಡು, ಯಾಕೆ ಈ ರೀತಿ ಮಾಡುತ್ತಿದ್ದೀರಾ, ನಮ್ಮನ್ನು ಯಾಕೆ ಈ ಬಂಜರ ಭೂಮಿಯಲ್ಲಿ ಬಿಟ್ಟು ಹೋಗುತ್ತಿದ್ದೀರಾ ಎಂದು ಕ್ವಶನ್ಗಳನ್ನು ಕೇಳಲು ಶುರು ಮಾಡಿದರು. ಯಾಕೆ ನಮ್ಮನ್ನು ಈ ರೀತಿ ಜಾಗದಲ್ಲಿ ಬಿಡುತ್ತೀರಿ, ನಮಗೆ ಇಲ್ಲಿ ಕುಡಿಯಲು ನೀರು ಇಲ್ಲ, ಯಾರೊಬ್ಬರು ಮನುಷ್ಯರೂ ಇಲ್ಲ, ಮನುಷ್ಯರು ಹೋಗಲಿ ಯಾವ ಒಬ್ಬ ಪ್ರಾಣಿಯೂ ಇಲ್ಲ, ಇಂತಹ ಮರುಭೂಮಿಯಲ್ಲಿ ತಿನ್ನಲು ಆಹಾರವಿಲ್ಲ, ನಾವು ಏನು ಮಾಡಬೇಕು, ಯಾಕೆ ಈ ರೀತಿಯಾದ ಕಠಿಣವಾದ ನಿರ್ಧಾರವನ್ನು ಮಾಡಿದ್ದೀರಿ ಎಂದು ಅವರು ಕೇಳುತ್ತಾ ಅವರು ಒಂಟೆಯ ಮೇಲೆ ಕುಳಿತು ಸಾಗುವ ವೇಳೆಯಲ್ಲಿ ಅವರನ್ನು ಕೆಳಗೆ ಓಡಿ ಹೋಗಿ ಕೇಳುತ್ತಾ ಮುಂದೆ ಹೋಗುತ್ತಿದ್ದರು. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಇವರ ಯಾವುದೊಂದು ಪ್ರಶ್ನೆಗೆ ಉತ್ತರ ನೀಡುತ್ತಿರಲಿಲ್ಲ. ಹಾಜರಾ ಅಲೈಹಿಸ್ಸಲಾಂ ಅವರು ಇಬ್ರಾಹಿಂ ಅಲೈಹಿಸ್ಸಲಾಂ ಅವರನ್ನು ಕೇಳುತ್ತಾರೆ, ನಿಮಗೆ ಅಲ್ಲಾಹನ ಆಜ್ಞೆಯಾಗಿದೆಯೇ, ನಮ್ಮನ್ನು ಇಲ್ಲಿ ಬಿಡಬೇಕೆಂದು ನಿಮಗೆ ಅಲ್ಲಾಹನೇ ಹೇಳಿದ್ದಾನೆಯೇ ಎಂದು ಕೇಳಿದಾಗ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಹ್ಞೂ ಎನ್ನುತ್ತಾರೆ. ಅಷ್ಟೇ, ಅವರು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಹೌದು ಎಂದು ಹೇಳಿದ ತಕ್ಷಣವೇ ಹಜರತ್ ಹಾಜರಾ ಅಲೈಹಿಸ್ಸಲಾಂ ಅವರು ಒಂದು ಹೆಜ್ಜೆಯೂ ಮುಂದೆ ಹೋಗುವುದಿಲ್ಲ, ಅವರ ಹಿಂದೆ ಬೆನ್ನು ಹತ್ತುವುದಿಲ್ಲ. ಅವರು ಅಲ್ಲಿಯೇ ಅಲ್ಲಾಹನ ಮೇಲೆ ಒಂದು ಆಳವಾದ ನಂಬಿಕೆಯಿಂದ ಅಲ್ಲಾಹನು ಹೇಳಿದ್ದಾನೆ ಎಂದರೆ ಅದು ಸರಿಯೇ ಆಗಿರುತ್ತದೆ, ನಾನು ಸಿದ್ಧಳಿದ್ದೇನೆ, ಅಲ್ಲಾಹನು ಈ ಹೇಳಿರುವ ಎಲ್ಲ ಆಜ್ಞೆಗಳನ್ನು ನಾನು ಪಾಲಿಸುತ್ತೇನೆ ಎಂದು ಅವರು ಆ ನಿರ್ಧಾರವನ್ನು ಒಪ್ಪಿಕೊಂಡು ಅಲ್ಲಿಯೇ ನಿಂತರು. ಅಲ್ಲಿ ನಿಂತು ಒಂದು ದೊಡ್ಡ ದುವಾ ಮಾಡುತ್ತಾರೆ. ಯಾ ಅಲ್ಲಾ, ಈ ಜಾಗವನ್ನು ತುಂಬ ರೆಹಮತ್ನಿಂದ ತುಂಬು, ನಿನ್ನ ಬರ್ಕತ್ನಿಂದ ತುಂಬು, ನನ್ನ ಮಕ್ಕಳನ್ನು ಈ ಜಾಗದಲ್ಲಿ ನೀನು ನೋಡಿಕೋ ಎಂದು ಒಂದು ಸುಂದರವಾದ ದುವಾ ಮಾಡುತ್ತಾರೆ. ಮಕ್ಕಾ ಇಂದಿನವರೆಗೂ ಅಲ್ಲಿ ಅಷ್ಟೊಂದು ರೆಹಮತ್ ಬರ್ಕತ್ ತುಂಬಿದೆ ಎಂದರೆ ಅದು ನಮ್ಮ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ದುವಾದಿಂದ, ಅವರ ದುವಾದ ಪವಾಡದಿಂದ ಎಂದರೆ ತಪ್ಪಾಗಲಾರದು.
ಈ ರೀತಿಯಾದ ಒಂದು ದುವಾ ಮಾಡಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಅವರನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋಗುತ್ತಾರೆ. ಹಜರತ್ ಹಾಜ್ರಾ ಅಲೈಹಿಸ್ಸಲಾಂ ಅವರ ಕಡೆ ಇರುವ ಸ್ವಲ್ಪ ಖಜೂರ್ ಹಣ್ಣು, ಸ್ವಲ್ಪ ನೀರು ಇದೂ ಸಹಿತ ಅವರ ಕಡೆಯಿಂದ ಖಾಲಿಯಾಗುತ್ತೆ ಮತ್ತು ಮಗು ತುಂಬ ಬಾಯಾರಿಕೆಯಿಂದ ಅಳಲು ಶುರು ಮಾಡುತ್ತೆ. ಮಗುವ ಬಾಯಾರಿಕೆಯಿಂದ ಅಳುವುದನ್ನು ಅವರು ಸಹಿಸಿಕೊಳ್ಳಲಾರದೆ ಏನಾದರೂ ಮಾಡಲೇಬೇಕು ಎಂದು ಅವರಿಬ್ಬರು ಎಲ್ಲಿ ಇರುತ್ತಾರೆ ಎಂದರೆ ಸಫಾ ಮತ್ತು ಮರ್ವಾದ ಮಧ್ಯ ಇರುತ್ತಾರೆ. ಸಫಾ ಮತ್ತು ಮರ್ವಾ ಎರಡು ಗುಡ್ಡಗಳು. ಮಗುಗೋಸ್ಕರನಾದರೂ ನಾನು ಏನಾದರೂ ವ್ಯವಸ್ಥೆ ಮಾಡಬೇಕು ಎಂದು ಸಫಾದ ಗುಡ್ಡದ ಕಡೆಗೆ ಓಡುತ್ತಾ ಹೋಗುತ್ತಾರೆ ಮತ್ತು ಅವರಿಗೆ ಭಯವಿರುತ್ತೆ. ಮಗುವನ್ನು ನೆಲದ ಮೇಲೆ ಹಾಕಿರುತ್ತಾರೆ. ಯಾವುದಾದರೂ ಪ್ರಾಣಿ ಬರಬಹುದು, ನನ್ನ ಮಗುವಿಗೆ ತೊಂದರೆ ಮಾಡಬಹುದು ಎಂಬ ಭಯವು ಅವರಲ್ಲಿ ಇರುತ್ತದೆ. ಹಾಗಾಗಿ ಅವರು ಹಿಂದೆ ಒಮ್ಮೆ ನೋಡುತ್ತಿರುತ್ತಾರೆ, ಮುಂದೆ ಓಡುತ್ತಿರುತ್ತಾರೆ. ಆ ಕಡೆ ಈ ಕಡೆ ನೋಡಿ ಯಾರಾದರೂ ಸಿಗುತ್ತಾರಾ, ನೀರು ಏನಾದರೂ ಸಿಗುತ್ತದಾ, ನಮಗೆ ಯಾರಿಂದಾದರೂ ಸಹಾಯ ಬರುತ್ತದಾ ಎಂದು ಒಂದು ಭಯದಿಂದ ತುಂಬಾ ನೊಂದುಕೊಂಡು ಅವರು ಸಫಾದ ಕಡೆಗೆ ಒಮ್ಮೆ ಹೋಗುತ್ತಾರೆ. ಅಲ್ಲಿಂದ ಮತ್ತೆ ಓಡಿ ಬರುತ್ತಾರೆ, ಮಗುವನ್ನು ನೋಡುತ್ತಾರೆ ಮತ್ತು ಮತ್ತೆ ಮಗು ಅಳುವುದನ್ನು ನೋಡಿ ಮರವಾದ ಕಡೆಗೆ ಹೋಗುತ್ತಾರೆ. ಅಲ್ಲಿಯೂ ಅದೇ ರೀತಿ ಭಯದಿಂದ ಮತ್ತು ಹಿಂದೆ ಒಮ್ಮೆ ಮಗುವನ್ನು ನೋಡುತ್ತಾ ಮುಂದೆ ಗುಡ್ಡವನ್ನು ಹತ್ತುತ್ತಾರೆ. ಹೀಗೆ ಮಗುವು ಸಹಿತ ಒಮ್ಮೆ ಮರೆಯಾದ ನಂತರ ತುಂಬ ದೂರದಿಂದ ಹೋಗಿ ನೀರನ್ನು ಹುಡುಕಲು ಶುರು ಮಾಡುತ್ತಾರೆ. ಅಲ್ಲಿಂದನೂ ಸಹಿತ ಓಡಿ ಬರುತ್ತಾರೆ. ಈ ರೀತಿ 7 ಬಾರಿ ಅವರು ಓಡಾಡಿದರೂ ಸಹಿತ ಯಾವುದೊಂದು ಸಹಾಯ ಅವರಿಗೆ ಸಿಗುವುದಿಲ್ಲ. ಅವರು ಒಂದು ಅಸಹಾಯಕತೆಯಿಂದ ಮರಳಿ ಬರುತ್ತಿರುವಾಗ ಆ ಮಗು ಯಾವ ಜಾಗದಲ್ಲಿ ಹೊರಳಾಡುತ್ತಿರುತ್ತದೋ, ತನ್ನ ಹಿಂಬಡವನ್ನು ತಿಕ್ಕಿ ಅಳುತ್ತಾ ಇರುತ್ತದೋ ಆ ಜಾಗದಲ್ಲಿಯೇ ಅಲ್ಲಾಹನು ಒಂದು ದೊಡ್ಡ ಚಮತ್ಕಾರವನ್ನು ನಡೆಸಿಬಿಡುತ್ತಾನೆ. ಅದುವೇ ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರನ್ನು ಕಳಿಸುತ್ತಾನೆ. ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರು ತಮ್ಮ ರೆಕ್ಕೆಯಿಂದ ಆ ಮಗುವನ ಪಾದದ ಅಡಿಯಲ್ಲಿಯೇ ಅವರ ರೆಕ್ಕೆಯನ್ನು ಬಡಿದಾಗ ಅಲ್ಲಿ ಒಂದು ನೀರಿನ ಚಮತ್ಕಾರವು ಉದ್ಭವವಾಗುತ್ತದೆ. ಅದು ಯಾವ ನೀರು ಎಂದರೆ ಅದುವೇ ಜನ್ನತ್ತಿನ ನೀರು ಎಂದು ನಾವು ಈಗ ಕರೆಯುವ ಅದುವೇ ಜಂಜಮ್ ನೀರು. ಇದನ್ನು ನೋಡಿದ ಹಜ್ರಾ ಅಲೈಹಿಸ್ಸಲಾಂ ಅವರು ಮರಳಿ ಬರುತ್ತಾ ಇದನ್ನು ನೋಡಿದರು. ಈ ಒಂದು ನೀರಿನ ಚಮತ್ಕಾರವನ್ನು ನೋಡಿ ತುಂಬ ಖುಷಿಪಟ್ಟರು. ಯಾಕೆ ಎಂದರೆ ಅವರಿಗೆ ಇದು ದೊಡ್ಡ ಉಡುಗೊರೆಯಾಗಿತ್ತು. ಅವರು ಬಂದ ತಕ್ಷಣ ಆ ನೀರು ಉಕ್ಕುತ್ತಾ ಇರುವುದನ್ನು ನೋಡಿ ಅದನ್ನು ಅಲ್ಲಿಯೇ ಉಳಿಸಿಕೊಳ್ಳಬೇಕು ಎಂದು ತೆಗ್ಗು ತೋಡಿದರು. ಅವರ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅದನ್ನು ಆಳವಾಗಿ ಅಲ್ಲಿ ಮಣ್ಣನ್ನು ತಗಿಸಿ ಮತ್ತು ಸುತ್ತಲೂ ಕಲ್ಲುಗಳನ್ನು ಇಟ್ಟು ಆ ನೀರನ್ನು ಸಂಗ್ರಹಿಸಲು ಒಂದು ಕಲ್ಲುಗಳನ್ನು ಇಡುತ್ತಾರೆ. ಮತ್ತು ಅದು ಅಷ್ಟು ಉಕ್ಕುತ್ತಾನೇ ಇರುವುದನ್ನು ನೋಡಿ ನೀರು ಹೆಚ್ಚಾಗುತ್ತದೆ ಎಂದು ಅವರು ಜಮ್ ಎಂದು ಹೇಳುತ್ತಾರೆ. ಜಮ್ ಎಂದರೆ ನಿಂತುಕೋ ಎಂದು ಅರ್ಥ. ಅವರು ಏನಾದರೂ ಅಲ್ಲಿ ಅವತ್ತು ನಿಂತುಕೋ ಎಂದು ಹೇಳದೇ ಇದ್ದರೆ ಅಲ್ಲಾಹನು ಅದನ್ನು ಇಂದಿನವರೆಗೆಯೂ ಜಾರಿ ಇಡುತ್ತಿದ್ದನು. ಆ ನೀರನ್ನು ಅವರು ತಾವು ಹೊಟ್ಟೆ ತುಂಬ ಕುಡಿದು ಮತ್ತು ಮಗುವಿಗೂ ಕುಡಿಸಿ ತುಂಬ ಖುಷಿ ಪಡುತ್ತಾರೆ. ಇದು ಅಲ್ಲಾಹನ ಕಡೆಯಿಂದ ಅವರಿಗೆ ಸಿಕ್ಕಿರುವ ಮೊದಲನೆಯ ಅತಿಥಿಯ ಉಪಚಾರವಾಗಿತ್ತು. ಅಲ್ಲಾಹನು ಅವರನ್ನು ಆ ಜಾಗದಲ್ಲಿ ಹೇಗೆ ಕೈ ಬಿಡುತ್ತಾನೆ ಹೇಳಿ? ಆ ಮರುಭೂಮಿಯಲ್ಲಿ ಸಹಿತ ಅಲ್ಲಾಹನೊಬ್ಬನೇ ಅವರ ಜೊತೆ ಇರುತ್ತಾನೆ ಮತ್ತು ಅವರನ್ನು ತುಂಬ ಚೆನ್ನಾಗಿ ರಕ್ಷಣೆ ಮಾಡುತ್ತಾನೆ. ತಿನ್ನಲು ಮತ್ತು ಕುಡಿಯಲು ಆ ಜಮ್ ನೀರೇ ಅವರಿಗೆ ಆಧಾರವಾಗಿತ್ತು. ಅಲ್ಲಿ ಯಾವ ಒಬ್ಬ ಮನುಷ್ಯರು ವಾಸಿಸುತ್ತಿರಲಿಲ್ಲ, ಅವರ ಜೊತೆ ಇರುತ್ತಿರಲಿಲ್ಲ. ಇದೇ ರೀತಿ ಅವರ ಜೀವನ ನಡೆಯುತ್ತಿತ್ತು. ಸ್ವಲ್ಪ ದಿನದ ನಂತರ ಆ ಒಂದು ಗುಡ್ಡದ ಹತ್ತಿರ ಒಂದು ಸಮಾಜ ಪ್ರಯಾಣ ಮಾಡುತ್ತಿತ್ತು. ಆ ಸಮಾಜದ ಹೆಸರು ಬನು ಜುರ್ಹುಮ್ ಎಂದು. ಆ ಸಮಾಜದ ಜನರು ಏನು ಮಾಡುತ್ತಿದ್ದರು ಎಂದರೆ ಎಲ್ಲಿ ನೀರು ಇರುತ್ತೋ ಅಲ್ಲೇ ಅವರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳುತ್ತಿದ್ದರು. ಅಲ್ಲಿ ಸ್ವಲ್ಪ ದಿನ ಇದ್ದು ತಮ್ಮ ಆಹಾರ ನೀರು ಇರುವವರೆಗೆ ಆ ಜಾಗದಲ್ಲಿ ಇದ್ದು ಮತ್ತೆ ಮುಂದೆ ಪಯಣ ಸಾಗಿಸುತ್ತಿದ್ದರು. ಈ ರೀತಿಯಾದ ಜನರು ಆ ಒಂದು ಗುಡ್ಡದ ಕಡೆಯಿಂದ ತಮ್ಮ ಪಯಣವನ್ನು ನಡೆಸುತ್ತಿರುವಾಗ ಆ ಜಮ್ ನೀರು ಒಂದು ಕೆರೆಯ ರೀತಿಯಾಗಿ ಸೃಷ್ಟಿಯಾಗಿತ್ತು. ಅಲ್ಲಿ ಪಕ್ಷಿಗಳು ಬಂದು ನೀರು ಕುಡಿಯುತ್ತಿದ್ದವು. ಆ ಪಕ್ಷಿಗಳು ಮೇಲೆ ಹಾರಾಡುತ್ತಿರುವುದನ್ನು ನೋಡಿ ಆ ಜನರು ಹೇಳುತ್ತಾರೆ, ಇಲ್ಲಿ ನೀರಿನ ವ್ಯವಸ್ಥೆ ಇರಬಹುದು, ಅದಕ್ಕೆ ಆ ಪಕ್ಷಿಗಳು ಮೇಲೆ ಹಾರಾಡುತ್ತಿವೆ ಎಂದು ಹೇಳಿ ನಾವು ಅಲ್ಲಿ ಹೋಗಿ ನೋಡೋಣ, ಅಲ್ಲಿ ಏನಾದರೂ ನೀರು ಇದ್ದರೆ ನಾವು ಅಲ್ಲಿ ನಮ್ಮ ಜೀವನವನ್ನು ನಡೆಸೋಣ ಎಂದು ಎಲ್ಲರೂ ಮಾತಾಡಿಕೊಂಡು ಆ ಸಮಾಜದ ಜನರು ಇವರ ಹತ್ತಿರ ಇಲ್ಲಿ ಜಮ್ ನೀರಿನ ಹತ್ತಿರ ಬರುತ್ತಾರೆ. ಬಂದಿರುವುದನ್ನು ನೋಡಿ ಹಜ್ರಾ ಅಲೈಹಿಸ್ಸಲಾಂ ಅವರನ್ನು ನೋಡುತ್ತಾರೆ ಮತ್ತು ಅವರ ಪರ್ಮಿಷನ್ನನ್ನು ಕೇಳುತ್ತಾರೆ, ನಾವು ಈ ನೀರನ್ನು ಉಪಯೋಗಿಸಬಹುದಾ ಎಂದು. ಆಗ ಹಜ್ರಾ ಅಲೈಹಿಸ್ಸಲಾಂ ಅವರು ಆ ಸಮಾಜದ ಜನರಿಗೆ ಹೇಳುತ್ತಾರೆ, ನಾನು ಈ ನೀರನ್ನು ಉಪಯೋಗಿಸಲು ನಿಮಗೆ ಪರ್ಮಿಷನ್ ಕೊಡುತ್ತೇನೆ, ನಿಮಗೆ ಇಲ್ಲಿ ಇರಲು ಪರ್ಮಿಷನ್ ಸಹಿತ ನಾನು ಕೊಡುತ್ತೇನೆ. ಆದರೆ
ನಾನು ಮತ್ತು ನನ್ನ ಮಗುವನ್ನು ನೀವು ನೋಡಿಕೊಳ್ಳಬೇಕು ಎಂದು ಅವರು ಹಾಜರಾ ಅಲೈಹಿಸ್ಸಲಾಂ ಅವರು ಅವರಿಗೆ ಹೇಳುತ್ತಾರೆ. ಇದನ್ನು ಕೇಳಿದ ಅವರು ಇದು ನಮಗೆ ತುಂಬ ಸುಲಭವಾದ ಆಯ್ಕೆ ಎಂದು ಇದನ್ನು ಆಯ್ಕೆ ಮಾಡಿಕೊಂಡರು. ಆ ಸಮಾಜದ ಜನರು ಇವರಿಗೆ ತಿನ್ನಲು ಆಹಾರ ಮತ್ತು ಇವರ ಜೊತೆ ಇವರನ್ನು ನೋಡಿಕೊಳ್ಳುತ್ತಾ ಇದ್ದರು. ಅವರೆಲ್ಲರೂ ಅಲ್ಲಿಯೇ ವಾಸಿಸಲು ಶುರು ಮಾಡಿದರು. ಹಾಗಾಗಿ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರು ಇವರಿಂದಾನೇ ಅರಬಿಯನ್ನು ಕಲಿತರು. ಇದಕ್ಕೂ ಮುಂಚೆ ಹಾಜರಾ ಅಲೈಹಿಸ್ಸಲಾಂ ಮತ್ತು ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಭಾಷೆ ಇಬ್ರಾನಿ ಭಾಷೆ ಆಗಿತ್ತು. ಈ ಸಮಾಜದ ಜನರಿಂದ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರು ಅರಬಿಯನ್ನು ಕಲಿತರು ಮತ್ತು ಈ ಸಮಾಜದ ಜನರ ಜೊತೆಗೆ ಬೆರೆಯುತ್ತಾ ಅಲ್ಲಿಯೇ ಅವರ ಬಾಲ್ಯವನ್ನು ಕಳೆಯುತ್ತಾ ಹೋದರು. ನೋಡಿ, ಇದರಿಂದ ನಾವು ಏನು ತಿಳಿಯಬೇಕೆಂದರೆ ಅಲ್ಲಾಹನ ಮೇಲೆ ಭರವಸೆ ಇಟ್ಟವರು, ಅಲ್ಲಾಹನ ಮೇಲೆ ನಂಬಿಕೆಯಿಂದ ಜೀವನ ಮಾಡುವವರು, ಯಾವುದೊಂದು ಸಹಾಯವೇ ಇಲ್ಲ, ನಮಗೆ ಯಾವುದು ಎಲ್ಲಿಂದನೂ ಬರುವುದಿಲ್ಲ ಎಂದುಕೊಂಡರೂ ಸಹಿತ ಅಲ್ಲಾಹನು ಮೇಲೆಯಿಂದ ಯಾವುದಾದರೂ ಒಂದು ಚಮತ್ಕಾರದ ರೀತಿಯಿಂದ ನಮಗೆ ಸಹಾಯ ಮಾಡುತ್ತಾನೆ ಎಂಬುದಕ್ಕೆ ಇದೇ ಸಾಕ್ಷಿ. ಆಗ ಹಾಜರಾ ಅಲೈಹಿಸ್ಸಲಾಂ ಅವರಿಗೆ ಸಹಾಯ ಮಾಡಿದ ಅಲ್ಲಾಹನು, ಅವನೇ ನಮ್ಮ ಅಲ್ಲಾಹನು ಈಗಲೂ ಇದ್ದಾನೆ. ಅವನ ಕರುಣೆ, ಅವನ ಪ್ರೀತಿ, ಅವನ ದಯೆ ಅಪಾರ. ಅವನು ಎಂದಿಗೆ ನಂಬಿದವರನ್ನು ಕೈ ಬಿಡುವುದಿಲ್ಲ. ನಾವು ಸಹಿತ ಹಾಜರಾ ಅಲೈಹಿಸ್ಸಲಾಂ ಅವರಷ್ಟೇ ತವಕ್ಕುಲ್ ಮತ್ತು ಯಕೀನನ್ನು ಇಟ್ಟು ನಮ್ಮ ಈಮಾನನ್ನು ಗಟ್ಟಿ ಮಾಡಿಕೊಳ್ಳೋಣ. ನಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳನ್ನು ಅಲ್ಲಾಹನ ಮೇಲೆ ಕೈ ಬಿಡೋಣ. ಅಲ್ಲಾಹನು ಯಾವುದೇ ಒಂದು ರೀತಿಯಲ್ಲಿ ಬಂದು ನಮಗೆ ಸಹಾಯ ಮಾಡುತ್ತಾನೆ. ಅವರಿಗೆ ಕಳೆದಂಥ ಆ ಕಷ್ಟಗಳು ನಮಗೂ ಸಹಿತ ನಮ್ಮ ಜೀವನದಲ್ಲಿ ಕಳೆದು ಹೊಸ ಬೆಳಕನ್ನು ನೀಡುತ್ತಾನೆ ಎನ್ನುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇನೆ. ಮುಂದೆ ಇಬ್ರಾಹಿಂ ಅಲೈಹಿಸ್ಸಲಾಂ ಮತ್ತು ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರ ಜೀವನದಲ್ಲಿ ಏನಾಯಿತು ಎಂಬುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ರೀತಿ ವಿಡಿಯೋಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋದ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.